ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಹರಿಯಾಣದಲ್ಲಿನ ಕುರುಗ್ರಾಮದಲ್ಲಿ 50 ವರ್ಷದ ಮೋಹನ್ 40 ವರ್ಷದ ದಾಮಿನಿ ದಂಪತಿಗಳಾಗಿ ಜೀವಿಸುತ್ತಿದ್ದರು. ಇನ್ನು ಇವರಿಗೆ 3 ಫ್ಲೋರ್ ನ ಒಂದು ಮನೆ ಇದ್ದಿದ್ದರಿಂದ ಒಂದು ಫ್ಲೋರ್ ಅಲ್ಲಿ ಇವರು ಇರುತ್ತಾ ಇನ್ನು 2 ಫ್ಲೋರ್ ಗಳನ್ನ ಬಾಡಿಗೆಗೆ ಬಿಟ್ಟಿದ್ದರು. ಇನ್ನು ಮೋಹನ್ ಬಿಸಿನೆಸ್ ಕೆಲಸದ ಮೇಲೆ ಊರೂರು ಸುತ್ತುತ್ತಾ ಇದ್ರೆ ಒಂಟಿಯಾಗಿದ್ದ ದಾಮಿನಿಗೆ ಕಾಮಕೋರಿಕೆಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಇದರಿಂದ ರೆಂಟ್ ಗೆ ಎಂದು ಬಂದಿದ್ದ ಯುವಕರಿಗೆ ಅವರಿಗೆ ರೆಂಟ್ ಅಲ್ಲಿ ಡಿಸ್ಕೌಂಟ್ ಅನ್ನ ಕೊಟ್ಟು ಅವರ ಜೊತೆ ಕಾಮಕೋರಿಕೆಗಳನ್ನ ತೀರಿಸಿಕೊಳ್ಳುತ್ತಿದ್ದಳು. ಇದೆಲ್ಲವನ್ನು ಕೂಡ ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ರಹಸ್ಯವಾಗಿ ಮೇಂಟೈನ್ ಮಾಡುತ್ತಿದ್ದಳು. ಇನ್ನು ದಾಮಿನಿಗೆ ಅವರ ಮೇಲೆ ಬೋರ್ ಆದ ತಕ್ಷಣ ಅವರನ್ನ ರೂಮ್ ಖಾಲಿ ಮಾಡಿಸುತ್ತಿದ್ದಳು. ಇದೇ ಸಮಯದಲ್ಲಿ ರೆಂಟ್ ಎಂದು ಬಂದಿದ್ದ ಅನುರಾಗ್ ಜೊತೆ ದಾಮಿನಿ ಸುಖ ಪಡುತ್ತಿರುವಾಗ ನಂತರ ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದು ಗೊತ್ತಾಗಿ ಏನ್ ಮಾಡಿದಳು, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ಏನಾಯ್ತು ಎಂದು ತಿಳಿದುಕೊಳ್ಳುವುದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಬಿಹಾರದ ಅಮರಪುರ ಎಂಬ ಗ್ರಾಮದಲ್ಲಿ ಆನಂದ್ ತಿವಾರಿ ಮೈಥಿಲಿ ದಂಪತಿಗಳು ವ್ಯವಸಾಯವನ್ನ ಮಾಡುತ್ತಾ ಮತ್ತೊಂದು ಕಡೆ ದಿನಸಿ ಅಂಗಡಿಯನ್ನ ನಡೆಸುತ್ತಾ ತಮ್ಮ 3 ಮಕ್ಕಳನ್ನ ಸಾಕುತ್ತಿದ್ದರು. ಇನ್ನು ಮೊದಲನೇ ಮಗಳ ಹೆಸರು ಪ್ರಿನ್ಸಿಕಾ, 2ನೇ ಮಗನ ಹೆಸರು ಅನುರಾಗ್, 3ನೇ ಮಗನ ಹೆಸರು ಮಧುರ್. ಇನ್ನು ಅವರ ತಂದೆ ತಾಯಿಗಳು ತಮಗಿರುವ ಭೂಮಿಯಲ್ಲಿ ಅರ್ಧ ಜಮೀನನ್ನ ಮಾರಾಟ ಮಾಡಿ ತನ್ನ ಮಗಳಿಗೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸುತ್ತಾರೆ. ಇದು ಹೀಗಿರುವಾಗ ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಅನುರಾಗ್ಗೆ ಇಂಜಿನಿಯರಿಂಗ್ ಓದಬೇಕು ಅಂತ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವರಿಗೆ ಅಷ್ಟೊಂದು ಶಕ್ತಿ ಇಲ್ಲದೆ ಇದ್ರೂ ಕೂಡ ತಮ್ಮ ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂತೇಳಿ ಆ ತಂದೆ ತಾಯಿಗಳು ಉಳಿದ ಭೂಮಿಯನ್ನ ಮಾರಾಟ ಮಾಡಿ ಹರಿಯಾಣದಲ್ಲಿನ GITM ಯೂನಿವರ್ಸಿಟಿಯಲ್ಲಿ ಜಾಯಿನ್ ಮಾಡುತ್ತಾರೆ. ಇನ್ನು ಮೊದಲಿಗೆ ಎಲ್ಲವೂ ಕೂಡ ಚೆನ್ನಾಗಿ ಇದ್ರು ಅನುರಾಗ್ ಓದೋ ಕಾಲೇಜಿನಲ್ಲಿ ಹುಡುಗರೆಲ್ಲರೂ ಗರ್ಲ್ ಫ್ರೆಂಡ್ಸ್ ಗಳನ್ನ ಮೇಂಟೈನ್ ಮಾಡುತ್ತಾ ಹಾಲಿಡೇಸ್ ಗಳಲ್ಲಿ ಹೊರಗಡೆ ಸುತ್ತಾಡುವುದನ್ನ ನೋಡಿ ಅನುರಾಗ್ ಕೂಡ ತನಗೊಬ್ಬಳು ಗರ್ಲ್ ಫ್ರೆಂಡ್ ಇದೆ ಚೆನ್ನಾಗಿರುತ್ತೆ ಅಂತೇಳಿ ತನ್ನ ಕ್ಲಾಸ್ಮೇಟ್ ಆಗಿರೋ ಪ್ರೀತಿ ಜೊತೆ ಒಳ್ಳೆ ಪರಿಚಯ ಮಾಡ್ಕೊಳ್ತಾನೆ. ಇನ್ನು ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಬೆಳೆದು ಇವರಿಬ್ಬರು ಪ್ರೀತಿಯಲ್ಲಿ ಬೀಳುತ್ತಾರೆ. ಇನ್ನು ಪ್ರೀತಿ ಕೂಡ ಮಹಾರಾಷ್ಟ್ರದಿಂದ ಬಂದಿದ್ದರಿಂದ ಹರಿಯಾಣದಲ್ಲಿ ಹಾಸ್ಟೆಲ್ ಇದ್ದುಕೊಂಡು ಓದುತ್ತಿದ್ದಳು. ಇನ್ನು ಅನುರಾಗ್ ಕೂಡ ಹಾಸ್ಟೆಲ್ ಅಲ್ಲೇ ಇದ್ದಿದ್ದರಿಂದ ಇವರಿಬ್ಬರು ಪ್ರೈವೇಟ್ ಆಗಿ ಮೀಟ್ ಆಗೋದಕ್ಕೆ ಪ್ರಾಪರ್ ಆಗಿ ಜಾಗ ಇರುವುದಿಲ್ಲ. ಆಗ ಪ್ರೀತಿ ನಾವು ಹೊರಗಡೆ ಒಂದು ರೂಮ್ ಅನ್ನ ಮಾಡಿಕೊಂಡ್ರೆ ಆಗಾಗ ನಾವು ಇಬ್ರು ಸೇರ್ಬೋದು ಅಂತ ಹೇಳ್ತಾಳೆ. ಆಗ ಅನುರಾಗ್ ರೂಮ್ ಗೋಸ್ಕರ ಸರ್ಚಿಂಗ್ ಶುರು ಮಾಡುತ್ತಾನೆ. ಇನ್ನು ಇದೇ ವಿಷಯವನ್ನ ತಮ್ಮ ಊರಿನವನಾಗಿರುವ ಸೀನಿಯರ್ ಮಧುನನ್ನ ಕೇಳಿದಾಗ ಆತನು ಇಲ್ಲೇ ಹತ್ತಿರದಲ್ಲಿ ಒಂದು ಟೂಲೆಟ್ ಬೋರ್ಡ್ ಅನ್ನ ನೋಡಿದೆ, ಕಾಲೇಜಿನ ಪ್ರೀವಿಯರ್ಸ್ ಗಳು ತುಂಬಾ ಜನ ಅಲ್ಲೇ ಇರುತ್ತಿದ್ದರು, ಒಂದು ಸಾರಿ ಹೋಗಿ ಕೇಳಿದ್ರೆ ಕೊಡುತ್ತಾರೋ ಇಲ್ಲವೋ ಎಂದು ಗೊತ್ತಾಗುತ್ತೆ ಅಂತೇಳಿ ಅವರಿಬ್ಬರು ಕೂಡ ಅಲ್ಲಿಗೆ ಹೋಗುತ್ತಾರೆ. ಆಗ ಹೋಗಿ ಡೋರ್ ಕಾಲಿಂಗ್ ಬೆಲ್ ಮಾಡಿದಾಗ 40 ವರ್ಷದ ದಾಮಿನಿ ಆಂಟಿ ಬಾಗಿಲು ತೆಗೆಯುತ್ತಾಳೆ. ಇನ್ನು ದಾಮಿನಿಯ ಹಸ್ಬೆಂಡ್ ಆಗಿರುವ ಮೋಹನ್ ಟೈಲ್ಸ್ ಕಂಪನಿಯನ್ನ ರನ್ ಮಾಡ್ತಾ ಇದ್ದಿದ್ದರಿಂದ ಬೆಳಿಗ್ಗೆ ಆಫೀಸ್ ಹೋದ್ರೆ ರಾತ್ರಿವರೆಗೂ ಮನೆಗೆ ಬರುತ್ತಿರಲಿಲ್ಲ. ಈ ರೀತಿಯಾಗಿ ಇವರಿಗೆ ಮದುವೆಯಾಗಿ 15 ವರ್ಷವಾಗಿದ್ರು ಮಕ್ಕಳಾಗಿರುವುದಿಲ್ಲ. ಇದು ಹೀಗಿರುವಾಗ ಅನುರಾಗ್ ದಾಮಿನಿಯನ್ನ ರೂಮ್ ರೆಂಟ್ ಬಗ್ಗೆ ಕೇಳಿದಾಗ ನೋಡುವುದಕ್ಕೆ ಅನುರಾಗ್ ಅಂದವಾಗಿರುವುದು, ಅದರಲ್ಲೂ ಎಂಗೇಜ್ ಆಗಿದ್ದರಿಂದ ದಾಮಿನಿ ಅವನ ಮೇಲೆ ಕಣ್ಣಾಕಿ ಬೇರೆಯವರ ಹತ್ತಿರ ಆದ್ರೆ 10,000 ರೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದೆ, ಆದ್ರೆ ನೀನು ಸಿಂಗಲ್ ಆಗಿದ್ಯಾ, ಅದರಲ್ಲೂ ಸ್ಟೂಡೆಂಟ್ ಅಲ್ವಾ, 5,000 ಕೊಟ್ರೆ ಸಾಕು ಅಂತ ಹೇಳ್ತಾಳೆ. ಆಗ ಅನುರಾಗ್ ಆನಂದಕ್ಕೆ ಮಿತಿನೇ ಇಲ್ಲದೆ ಹೋಗುತ್ತೆ. ಆಗ ಅನುರಾಗ್ ಸ್ವಲ್ಪ ಅಡ್ವಾನ್ಸ್ ಅನ್ನ ಕೊಟ್ಟು ನಾಳೆ ಲಗೇಜ್ ತಗೊಂಡು ಬರ್ತೀನಿ ಅಂತೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ಅನುರಾಗ್ ಈ ವಿಷಯವನ್ನ ತನ್ನ ಗರ್ಲ್ ಫ್ರೆಂಡ್ ಗೆ ಹೇಳಿದಾಗ ಮಾರನೇ ದಿನ ಇವರಿಬ್ಬರು ಲಗೇಜ್ ಅನ್ನ ತಗೊಂಡು ದಾಮಿನಿ ಮನೆಗೆ ಬರುತ್ತಾರೆ. ಆಗ ಅನುರಾಗ್ ಜೊತೆ ಪ್ರೀತಿಯನ್ನು ನೋಡಿದ ದಾಮಿನಿಗೆ ಕೋಪ ಬಂದು ಅವರ ಜೊತೆ ಏನು ಮಾತಾಡುವುದಿಲ್ಲ. ಆ ನಂತರ ಇವರಿಬ್ಬರು ಸೇರಿಕೊಂಡು ರೂಮ್ ಒಳಗಡೆ ಹೋಗಿ ಲಗೇಜ್ ಅನ್ನ ಜೋಡಿಸಿಕೊಂಡು ಸಾಯಂಕಾಲದವರೆಗೂ ಏಕಾಂತವಾಗಿ ಕಳೆಯುತ್ತಾರೆ. ಆ ನಂತರ ಪ್ರೀತಿ ಹಾಸ್ಟೆಲ್ಗೆ ಹೋಗುತ್ತಾಳೆ. ಇನ್ನು ಯಾವಾಗ ಪ್ರೀತಿ ಹೊರಟು ಹೋದಳು ಆಗ ದಾಮಿನಿ ಅನುರಾಗ್ ಬಳಿಗೆ ಹೋಗಿ ಈ ರೀತಿಯ ಹುಡುಗಿಯರನ್ನ ನಂಬಬಾರದು, ಪ್ರೀತಿ ಹೆಸರಲ್ಲಿ ಮೋಸ ಮಾಡ್ತಾರೆ, ನೀನಿನ್ನು ಟೀನೇಜು, ಓದ ಕಡೆ ಗಮನ ಕೊಡು ಅಂತ ಹೇಳಿದ್ದರಿಂದ ಅದಕ್ಕೆ ಅನುರಾಗ್ ಪ್ರೀತಿ ಅಂತ ಹುಡುಗಿ ಅಲ್ಲ, ಅವಳು ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ, ಸ್ಟಡೀಸ್ ಮುಗಿದ್ಮೇಲೆ ನಾವಿಬ್ರು ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದರಿಂದ ದಾಮಿನಿ ಏನು ಮಾತನಾಡದೆ ಮನೆ ಒಳಗಡೆ ಹೋಗುತ್ತಾಳೆ. ಇನ್ನು ಅಂದಿನಿಂದ ದಾಮಿನಿ ಯಾವುದೋ ಒಂದು ವಿಷಯವನ್ನ ನೆಪ ಮಾಡಿಕೊಂಡು ಆಗಾಗ ಅನುರಾಗ್ ಮನೆಗೆ ಬಂದು ಮಾತನಾಡುತ್ತಿದ್ದಳು. ಇದು ಹೀಗಿರುವಾಗ ದಾಮಿನಿಯ ಗಂಡ ಬಿಸಿನೆಸ್ ವಿಷಯದ ಮೇಲೆ ಬೆಂಗಳೂರಿಗೆ ಹೋದಾಗ ಇದೇ ಸಮಯಕ್ಕೋಸ್ಕರ ವೇಟ್ ಮಾಡುತ್ತಿದ್ದ ದಾಮಿನಿ ಅನುರಾಗ್ ನನ್ನ ಡಿನ್ನರ್ ಗೆ ಇನ್ವೈಟ್ ಮಾಡುತ್ತಾಳೆ. ಇನ್ನು ಅನುರಾಗ್ ಕೂಡ ಡಿನ್ನರ್ ಗೋಸ್ಕರ ರಾತ್ರಿ 10 ಗಂಟೆಗೆ ದಾಮಿನಿ ಮನೆಗೆ ಹೋದಾಗ ಇಬ್ಬರು ಸೇರಿ ಡಿನ್ನರ್ ಮಾಡಿ ಸ್ವೀಟ್ ತಿನ್ನುತ್ತಾರೆ. ಅದಾದ ಸ್ವಲ್ಪ ಸಮಯಕ್ಕೆ ಇದ್ದಕ್ಕಿದ್ದ ಹಾಗೆ ಅನುರಾಗ್ ಜ್ಞಾನ ತಪ್ಪಿ ಮತ್ತಿಗೆ ಜಾರುತ್ತಾನೆ. ನಂತರ ಬೆಳಗಿನ ಜಾವ 5 ಗಂಟೆಗೆ ಅನುರಾಗ್ಗೆ ಎಚ್ಚರವಾಗಿ ನೋಡಿದಾಗ ತನ್ನ ಮೈ ಮೇಲೆ ಒಂದು ಗೇಣು ಬಟ್ಟೆ ಇಲ್ಲದಿರುವುದನ್ನು ನೋಡಿ ಪಕ್ಕದಲ್ಲಿ ದಾಮಿನಿ ಆಂಟಿಯನ್ನ ನೋಡಿ ಶಾಕ್ ಆಗುತ್ತಾನೆ. ಇದರಿಂದ ಏನಾಗಿದೆ ಎಂದು ದಾಮಿನಿ ಆಂಟಿ ಮೇಲೆ ಕೋಪ ಮಾಡಿಕೊಂಡಾಗ ಆಕೆ ತನ್ನ ಮೊಬೈಲ್ ನಲ್ಲಿ ಒಂದು ವಿಡಿಯೋವನ್ನ ತೋರಿಸುತ್ತಾ ಇನ್ನು ಅದರಲ್ಲಿ ಅನುರಾಗ್ ಮತ್ತಿಗೆ ಜಾರಿದಾಗ ಅನುರಾಗ್ ದಾಮಿನಿ ಆಂಟಿ ಜೊತೆ ಏಕಾಂತವಾಗಿ ಕಳೆಯುತ್ತಿರುವುದನ್ನು ನೋಡಿ ಅನುರಾಗ್ಗೆ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತೆ. ಆ ನಂತರ ಅನುರಾಗ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ದಾಮಿನಿಯ ಕಾಲನ್ನು ಹಿಡಿದುಕೊಂಡು ಆ ವಿಡಿಯೋವನ್ನ ಡಿಲೀಟ್ ಮಾಡಿ ಎಂದು ಬೇಡಿಕೊಳ್ಳುತ್ತಾನೆ. ಆದ್ರೆ ದಾಮಿನಿ ಮಾತ್ರ ನಾನು ಹೇಳಿದ ಹಾಗೆ ಕೇಳುತ್ತಾ ನನಗೆ ಸಹಕರಿಸಿದ್ರೆ ಆ ವಿಡಿಯೋನ ನಿಧಾನವಾಗಿ ಡಿಲೀಟ್ ಮಾಡ್ತೀನಿ, ಇಲ್ಲ ಅಂದ್ರೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದರಿಂದ ಒಂದು ವೇಳೆ ಆ ವಿಡಿಯೋ ಹೊರಗಡೆ ಬಂದ್ರೆ ನನ್ನ ಕೆರಿಯರ್ ಹಾಳಾಗುತ್ತೆ, ನನ್ನ ತಂದೆ ತಾಯಿ ನನ್ನನ್ನು ಕಷ್ಟಪಟ್ಟು
ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಇವೆಲ್ಲವನ್ನು ಯೋಚನೆ ಮಾಡಿ ಅವನಿಗೆ ಬೇರೆ ದಾರಿ ಇಲ್ಲದೆ ದಾಮಿನಿ ಹೇಳಿದ ಹಾಗೆ ಕೇಳುವುದಕ್ಕೆ ಶುರು ಮಾಡುತ್ತಾನೆ. ಇನ್ನು ಫಸ್ಟ್ ಕಂಡೀಷನ್, ತನ್ನ ಗರ್ಲ್ ಫ್ರೆಂಡ್ ಅನ್ನ ರೂಮ್ಗೆ ಕರೆದುಕೊಂಡು ಬರಬಾರದು ಅಂತ ಹೇಳಿದ್ದರಿಂದ ಅಂದಿನಿಂದ ಪ್ರೀತಿಯನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡುತ್ತಾನೆ. ಇನ್ನು ಪ್ರೀತಿ ಅನುರಾಗ್ಗೆ ರೂಮ್ಗೆ ಹೋಗೋಣ ಅಂತ ಕೇಳಿದಾಗಲೆಲ್ಲ ಓನರ್ ಆಂಟಿ ಇದ್ದಾರೆ, ರೂಮ್ಗೆ ಯಾರನ್ನು ಕೂಡ ಕರೆದುಕೊಂಡು ಬರಬಾರದು ಅಂತ ಹೇಳಿದ್ದಾರೆ ಅಂತೆಲ್ಲ ಹೇಳುತ್ತಾ ಟಾಪಿಕ್ ಡೈವರ್ಟ್ ಮಾಡುತ್ತಿದ್ದನು. ಇನ್ನು ಅನುರಾಗ್ ಕಾಲೇಜಿನಿಂದ ಮನೆಗೆ ಹೋಗಿ ಫ್ರೆಶ್ ಅಪ್ ಆದ ತಕ್ಷಣ ದಾಮಿನಿ ಅವನ ಹತ್ತಿರ ಹೋಗಿ ತನ್ನ ಕೋರಿಕೆಯನ್ನ ತೀರಿಸಿಕೊಳ್ಳುತ್ತಿದ್ದಳು. ಹೀಗೆ ಒಂದೊಂದು ಸಾರಿ ತನ್ನ ಗಂಡ ಬಿಸಿನೆಸ್ ಟ್ರಿಪ್ ಮೇಲೆ ಹೊರಗಡೆ ಹೋದ್ರೆ ಆ ದಿನ ಅನುರಾಗ್ ನನ್ನ ಕಾಲೇಜಿಗೆ ಕಳಿಸದೆ ಆ ದಿನವಿಡೀ ಅವರಿಬ್ಬರು ಏಕಾಂತವಾಗಿ ಕಳೆಯುತ್ತಿದ್ದರು. ಆದ್ರೆ ಅನುರಾಗ್ಗೆ ಮಾತ್ರ ದಾಮಿನಿ ಜೊತೆ ಸಂಬಂಧವನ್ನು ಇಟ್ಟುಕೊಂಡು ತನ್ನನ್ನು ಲವ್ ಮಾಡುತ್ತಿರುವ ಪ್ರೀತಿಗೆ ಮೋಸ ಮಾಡೋದಕ್ಕೆ ಇಷ್ಟವಿರುವುದಿಲ್ಲ. ಇನ್ನು ಒಂದು ಸ್ಟೇಜ್ ವರೆಗೂ ತಡೆದುಕೊಂಡು ನಂತರ ಈ ಸಂಬಂಧವನ್ನ ಇಲ್ಲಿಗೆ ನಿಲ್ಲಿಸೋಣ ಅಂತ ದಾಮಿನಿ ಹತ್ತಿರ ಹೇಳಿದ್ರೆ, ನನ್ನ ಹತ್ತಿರ ಇರೋ ವಿಡಿಯೋವನ್ನ ನಿನ್ನ ತಂದೆ ತಾಯಿಗಳಿಗೆ, ನಿನ್ನ ಫ್ರೆಂಡ್ಸ್ ಗಳಿಗೆ, ನಿನ್ನ ಗರ್ಲ್ ಫ್ರೆಂಡ್ಸ್ ಗೆ ಕಳಿಸ್ತೀನಿ, ಆಗ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು ಅಂತ ಹೇಳಿದ್ದರಿಂದ ಅನುರಾಗ್ ಇದೇ ವಿಷಯದ ಬಗ್ಗೆ ದಿನ ದಿನಕ್ಕೂ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾನೆ. ಅಷ್ಟೇ ಅಲ್ಲದೆ ಅನುರಾಗ್ ಕೊಡುತ್ತಿರುವ ಸುಖದಿಂದ ದಾಮಿನಿ ಅವನಿಂದ ರೆಂಟ್ ಅನ್ನು ಕೂಡ ತೆಗೆದುಕೊಳ್ಳುತ್ತಿರಲಿಲ್ಲ. ಹೀಗೆ 6 ತಿಂಗಳ ಕಾಲ ಇವರ ಸಂಬಂಧವನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುತ್ತಾರೆ. ಇದು ಹೀಗಿರುವಾಗ ಅನುರಾಗ್ ಪ್ರೀತಿಯನ್ನು ಅವಾಯ್ಡ್ ಮಾಡುತ್ತಿರುವುದನ್ನು ನೋಡಿ ಅವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅವನಿಗೆ ಬೇರೆ ಹುಡುಗಿ ಸಿಕ್ಕಿರಬಹುದು ಅಂದ್ಕೊಂಡು ಅನುರಾಗ್ ಜೊತೆ ಬ್ರೇಕಪ್ ಮಾಡಿಕೊಳ್ಳುತ್ತಾಳೆ. ಇನ್ನು ಅನುರಾಗ್ ಆ ಕಡೆ ನುಂಗಕ್ಕೂ ಆಗದೆ ಉಗಿಯಕ್ಕೂ ಆಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿರುತ್ತಾನೆ. ಆಗ ತನ್ನ ಸೀನಿಯರ್ ಫ್ರೆಂಡ್ ಆಗಿರುವ ಮಧು ಹತ್ತಿರ ತನ್ನ ಸಿಚುವೇಶನ್ ಅನ್ನು ಹೇಳಿಕೊಂಡಾಗ ಆತನು ಅನುರಾಗ್ಗೆ ಒಂದು ಪ್ಲಾನ್ ಅನ್ನ ಹೇಳುತ್ತಾನೆ. ಆ ನಂತರ ಮಧು ದಾಮಿನಿ ಗಂಡ ಮೋಹನ್ಗೆ ಕಾಲ್ ಮಾಡಿ, ನಿನ್ನ ಹೆಂಡತಿ ದಾಮಿನಿ ನಿಮ್ಮ ಮನೆಯಲ್ಲಿ ರೆಂಟ್ಗೆ ಇರುವ ಹುಡುಗನ ಜೊತೆ ಅಫೇರ್ ಇಟ್ಟುಕೊಂಡಿದ್ದಾಳೆ ಎಂದು ಹೇಳಿದ್ದರಿಂದ ಮೋಹನ್ ಶಾಕ್ ಆಗಿ ಆತನ ಮಾತನ್ನ ನಂಬುವುದೋ ಬಿಡುವುದೋ ಎಂದು ಆಲೋಚನೆಗೆ ಬೀಳುತ್ತಾನೆ. ಇನ್ನು ಈ ಸಮಯದಲ್ಲಿ ಅನುರಾಗ್ ಕಾಲೇಜಿನಿಂದ ಮನೆಗೆ ಬಂದಾಗ ದಾಮಿನಿ ಚೆನ್ನಾಗಿ ರೆಡಿಯಾಗಿ ಅವನ ಹತ್ತಿರ ಹೋಗುತ್ತಾಳೆ. ಆಗ ಅನುರಾಗ್, ಈಗ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿದಾಗ ದಾಮಿನಿ ಮಾತ್ರ, ನನ್ನ ಆಸೆಯನ್ನ ತೀರಿಸದೆ ಹೋದ್ರೆ ಈ ವಿಡಿಯೋವನ್ನ ನಿನ್ನ ತಂದೆ ತಾಯಿಗೆ ಕಳಿಸ್ತೀನಿ ಅಂತ ಹೇಳಿದ್ದರಿಂದ ಆಗ ಅನುರಾಗ್ ದಾಮಿನಿಗೆ ಕೋಪರೇಟ್ ಮಾಡುತ್ತಾನೆ. ಆಗ ಇವರಿಬ್ಬರು ಮತ್ತಿನಲ್ಲಿರೋ ಸಮಯದಲ್ಲಿಯೇ ಕಾಲಿಂಗ್ ಬೆಲ್ ಹೊಡೆಯುತ್ತದೆ. ಕಾಲಿಂಗ್ ಬೆಲ್ ಹೊಡೆದ ತಕ್ಷಣ ಅನುರಾಗ್ ಬೇಗ ಬೇಗ ಬಟ್ಟೆಯನ್ನು ಹಾಕಿಕೊಂಡು ಡೋರ್ ಅನ್ನು ತೆಗೆಯುತ್ತಾನೆ. ಇನ್ನು ಅಲ್ಲಿ ದಾಮಿನಿಯ ಗಂಡ ಮೋಹನ್ ಅನ್ನ ನೋಡಿ ಅನುರಾಗ್ ಶಾಕ್ ಆಗುತ್ತಾನೆ. ಇನ್ನು ನನ್ನ ಹೆಂಡತಿ ಮನೆಯಲ್ಲಿಲ್ಲ, ಇಲ್ಲಿಗೆ ಬಂದಿದ್ದಾಳೆ ಎಂದು ಮೋಹನ್ ಕೇಳಿದಾಗ ಅದಕ್ಕೆ ಅನುರಾಗ್, ನನಗೆ ಗೊತ್ತಿಲ್ಲ, ಕಾಲೇಜಿನಿಂದ ಈಗ ಬಂದೆ, ರೆಸ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ. ಆಗ ಮೋಹನ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ ರೀತಿಯಾಗಿ ಡೋರ್ ಕ್ಲೋಸ್ ಮಾಡಿ ಬಂದ ಅನುರಾಗ್ ನನ್ನ ದಾಮಿನಿ ಯಾರು ಅಂತ ಕೇಳಿದಾಗ ಮೋಹನ್ ಬಂದಿದ್ದ ಎಂದು ಹೇಳಿದ್ದರಿಂದ ಶಾಕ್ ಆದಂತ ದಾಮಿನಿ ಬೇಗ ಬೇಗ ಡ್ರೆಸ್ ಅನ್ನು ಹಾಕಿಕೊಂಡು ಓಡಿ ಹೋಗುತ್ತಾಳೆ. ಆದ್ರೆ ಮೋಹನ್ ಮಾತ್ರ ರೂಮಿಂದ ಆಚೆ ನಿಂತುಕೊಂಡಿದ್ದಾನೆ. ನೀವು ನನಗೆ ಮೋಸ ಮಾಡಿದೆ ಅಂತೇಳಿ ಬೈಯೋದಕ್ಕೆ ಶುರು ಮಾಡಿದ್ರೆ ದಾಮಿನಿ ಇಮಿಡಿಯೇಟ್ ಆಗಿ ಮೋಹನ್ ನನ್ನ ಮನೆ ಒಳಗಡೆ ಕರೆದುಕೊಂಡು ಹೋಗಿ, ನಾನು ಇಷ್ಟಪಟ್ಟು ಆ ಹುಡುಗನ ಬಳಿ ನಾನು ಹೋಗಿಲ್ಲ, ಅನುರಾಗ್ ನಾನು ಸ್ನಾನ ಮಾಡುತ್ತಿರುವಾಗ ವಿಡಿಯೋವನ್ನ ಮಾಡಿ ಅದನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡುತ್ತಾ ನನ್ನನ್ನ ಬಳಸಿಕೊಂಡಿದ್ದಾನೆ. ನೀನು ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ದರಿಂದಲೇ ಅವನ ಬಳಿಗೆ 2 ಸಾರಿ ಹೋಗಬೇಕಾಯ್ತು ಅಂತ ಹೇಳ್ತಾಳೆ. ಆಗ ಹೆಂಡತಿಯ ಮಾತನ್ನು ನಂಬಿದ ಮೋಹನ್ ಕೋಪದಿಂದ ಅನುರಾಗ್ ಬಳಿಗೆ ಹೋಗಿ ಅವನನ್ನ ಹೊಡೆದು ಬೈದು, ಫಸ್ಟ್ ನೀನು ರೂಮ್ ಅನ್ನ ಖಾಲಿ ಮಾಡು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತೇಳಿ ಅವನ ಮೊಬೈಲ್ ನನ್ನ ನೆಲಕ್ಕೆ ಹೊಡೆದು ಹೋಗುತ್ತಾನೆ. ಅದಾದ 30 ನಿಮಿಷಗಳ ನಂತರ ಕಾಲಿಂಗ್ ಬೆಲ್ ಆಯ್ತು ಅಂತೇಳಿ ಮೋಹನ್ ಹೋಗಿ ಡೋರ್ ತೆಗೆದಾಗ ಪೊಲೀಸ್ ಅವರನ್ನ ನೋಡಿ ಶಾಕ್ ಆಗುತ್ತಾನೆ. ನಾನ್ ನಿಮ್ಮನ್ನ ಕರೆದಿಲ್ಲ, ಏಕೆ ಬಂದ್ರಿ ಅಂತ ಕೇಳಿದಾಗ ಆಗ ಅದೇ ಸಮಯಕ್ಕೆ ಕೆಳಗಡೆ ಬಂದ ಅನುರಾಗ್, ನಾನೇ ಪೊಲೀಸ್ನವರಿಗೆ ಕಾಲ್ ಮಾಡಿ ಕರೆಸಿದೆ, ನಾನು ಏನು ತಪ್ಪು ಮಾಡದೇ ಇದ್ರೂ ವಧೆಗಳನ್ನ ತಿಂದಿದ್ದೀನಿ, ಇದಕ್ಕೆಲ್ಲ ಕಾರಣ ದಾಮಿನಿ ಅಂತ ಹೇಳಿದ್ದರಿಂದ ದಾಮಿನಿ ಇಮಿಡಿಯೇಟ್ ಆಗಿ ರೂಮ್ ಒಳಗಡೆ ಹೋಗಿ ತನ್ನ ಮೊಬೈಲ್ ನಲ್ಲಿ ಇದ್ದ ವಿಡಿಯೋವನ್ನ ಪೊಲೀಸ್ನವರಿಗೆ ತೋರಿಸುತ್ತಾಳೆ. ಇನ್ನು ಆ ಮೊಬೈಲ್ ನಲ್ಲಿ ಅನುರಾಗ್ ದಾಮಿನಿಯನ್ನ ಬಲವಂತಪಡಿಸುವಂತೆ ಇದ್ದಿದ್ದರಿಂದ ಅವರು ಅನುರಾಗ್ ನನ್ನ ಹೊಡೆದು ಬೈದು ಕೇಸನ್ನ ದಾಖಲು ಮಾಡಬೇಕು ಅಂದ್ಕೋತಾರೆ. ಆದ್ರೆ ಅನುರಾಗ್ ತನ್ನ ಸೀನಿಯರ್ ಕೊಟ್ಟಿರೋ ಪ್ಲಾನ್ ನಿಂದ ಆ ದಿನ ದಾಮಿನಿ ರೂಮ್ ಒಳಗಡೆ ಬರೋದಕ್ಕಿಂತ ಮೊದಲು ಒಂದು ಕ್ಯಾಮರಾನ ಫಿಕ್ಸ್ ಮಾಡಿ ಆಕೆ ಮಾತನಾಡುವ ಮಾತುಗಳನ್ನ ರೆಕಾರ್ಡ್ ಮಾಡಿದ್ದನು. ಇನ್ನು ಆ ಫುಟೇಜ್ ಅನ್ನ ಪೊಲೀಸ್ನವರಿಗೆ ಮತ್ತು ಆಕೆ ಗಂಡನಿಗೆ ತೋರಿಸಿದಾಗ ನನ್ನ ಹೆಂಡತಿ ಒಬ್ಬ ಕಾಮ ಪಿಶಾಚಿ, ಏನು ಗೊತ್ತಿಲ್ಲದ ಆ ಹುಡುಗನನ್ನ ಬಳಸಿಕೊಂಡಿದ್ದಾಳೆಂದು ಅರ್ಥವಾಗಿ ಶಾಕ್ ಆದ ಮೋಹನ್ ತನ್ನ ಹೆಂಡತಿಗೆ ಡೈವರ್ಸ್ ಕೊಡಬೇಕು ಅಂತ ಡಿಸೈಡ್ ಆಗುತ್ತಾನೆ. ನಂತರ ದಾಮಿನಿ ಮೇಲೆ ಅತ್ಯಾಚಾರ ಬ್ಲಾಕ್ ಮೇಲ್ ಕೇಸನ್ನ ದಾಖಲು ಮಾಡಿ ಅವಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ ಅವಳಿಗೆ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ. ಆ ನಂತರ ಅನುರಾಗ್ ರೂಮ್ ಅನ್ನ ಖಾಲಿ ಮಾಡಿ ಮತ್ತೆ ಹಾಸ್ಟೆಲ್ ಅಲ್ಲಿ ಇರುತ್ತಾ ತನ್ನ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡುತ್ತಾನೆ. ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.